ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಹಳದಿ ಮಾರ್ಗದಲ್ಲೂ ಕೂಡ ಮೆಟ್ರೋ ಸಂಚಾರವನ್ನ ನಡೆಸಲಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಶೀಘ್ರ ಓಡಾಡಲಿದೆ. ಬಹಳ ಸಂತಸದ ವಿಚಾರ. ಟ್ರಾಫಿಕ್ ಜಾಮ್ ಕೆಲವು ಕಡೆಗಳಲ್ಲಿ ಅನುಕೂಲ ಆಗುತ್ತೆ. ಲೋಕೋ ಪೈಲಟ್ ರಹಿತವಾಗಿ ಮೆಟ್ರೋ ಸಂಚಾರ ಮಾಡಲಿದೆ. ಚೀನಾದಿಂದ ಹೆಬ್ಬಗೋಡಿ ಡಿಪೋ ತಲುಪಿದೆ ಈಗ ಮೆಟ್ರೋ ಬೋಗಿಗಳು. ಇಂದು ಮುಂಜಾನೆ ಬೆಳಗ್ಗೆ 3:30ಕ್ಕೆ 6 ಮೆಟ್ರೋ ಕೋಚ್ಗಳು ಬಂದು ತಲುಪಿವೆ. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 18.81 ಕಿಲೋಮೀಟರ್ ಯೆಲ್ಲೋ ಲೈನ್ ಏನಿದೆ ಹಳದಿ ಮಾರ್ಗ, ಅದರಲ್ಲಿ ಸಂಚಾರವನ್ನ ಮಾಡಲಿದೆ. ಇವಿಷ್ಟು ಕೂಡ ಬೋಗಿಗಳು ಬಂದಿರೋದನ್ನ ನೋಡ್ತಾ ಇದ್ದೀರಾ. ಒಟ್ಟು 6 ಬೋಗಿಗಳು ಈಗಾಗಲೇ ಬಂದು ತಲುಪಿವೆ ಚೀನಾದಿಂದ. ನಮ್ಮ ಮೆಟ್ರೋದ ಮಹತ್ವಾಕಾಂಕ್ಷೆಯ ಯೋಜನೆ ಮತ್ತೊಂದು ಈಗ ಯೆಲ್ಲೋ ಲೈನ್ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ನಡೀತಿದೆ. ಅದರ ಜೊತೆಗೆ ಏನೀಗಾಗಲೇ ಬೊಮ್ಮಸಂದ್ರದಿಂದ RV ರಸ್ತೆ ತನಕ 18.81 ಕಿಲೋಮೀಟರ್ ರಸ್ತೆ ಏನು ಮೆಟ್ರೋ ಕಾಮಗಾರಿ ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯನ್ನು ನಡ್ಕೊಳ್ತಿದೆ. ಅದ್ರ ಜೊತೆಗೆ ಚೈನಾದಿಂದ ಈಗಾಗಲೇ ಏನು ಚೆನ್ನೈನ ಒಂದು ಬಂದರಿಗೆ ಈಗಾಗಲೇ 6 ಬೋಗಿಗಳನ್ನು ಈಗಾಗಲೇ ತರಲಾಗಿರುವಂಥದ್ದು. ಏನು ಕೋಚ್ಗಳನ್ನು ನೇರವಾಗಿ ತೋರಿಸ್ತೀನಿ. ಈಗ ಬೊಮ್ಮಸಂದ್ರ ಡಿಪೋಗೆ ರಾತ್ರಿ 2:35ರಿಂದ 3 ಗಂಟೆ ಸಮಯದಲ್ಲಿ ಈ ಒಂದು ಡಿಪೋಗೆ ಬಂದಿರುವಂತಹ ಏನು 6 ಬೋಗಿಗಳಲ್ಲಿ ಟ್ರಕ್ಗಳ ಮುಖಾಂತರ ಏನು ಚೆನ್ನೈನ ಒಂದು ಬಂದರಿಗೆ ಬಂದು ಬಂದರಿನಲ್ಲಿ ಈಗಾಗಲೇ ಕ್ಲಿಯರೆನ್ಸನ್ನು ಪಡ್ಕೊಂಡು ಈಗ ಬೊಮ್ಮಸಂದ್ರ ಡಿಪೋಗೆ ಸೇರಿರುವಂಥದ್ದು. ಈಗಾಗಲೇ ಬೊಮ್ಮಸಂದ್ರ ಡಿಪೋಗೆ ಬಂದಂತಹ ಏನು 6 ಕೋಚ್ಗಳನ್ನು ಸಂಪೂರ್ಣವಾಗಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬೊಮ್ಮಸಂದ್ರದ ಏನು ಮೆಟ್ರೋ ಡಿಪೋ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯೂ ನಡೀತಿದೆ. ಅಂದರೆ ಮಾರ್ಚ್ ಒಳಗಡೆ ಈಗಾಗಲೇ ಪ್ರಾಯೋಗಿಕವಾಗಿ ಏನು ಈಗ ಟ್ರಯಲ್ ರನ್ನನ್ನು ಮಾಡೋದಕ್ಕೂ ಸಹ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗ ಪ್ರತಿಯೊಂದು ಸಹ ಅತಿ ವೇಗದಲ್ಲಿ ಕಾಮಗಾರಿ ಆಗ್ತಿದೆ. ಜೊತೆಗೆ ಏನಂತಂದರೆ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಮಗಾರಿ ಕುಂಠಿತ ಆಗಿರೋದು ಹೊರತುಪಡಿಸಿದ್ರೆ ಈಗ ಅತಿ ಬೇಗನೆ ಕಾಮಗಾರಿಯನ್ನು ಮುಗಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಏನಂತಂದರೆ ಸಂಪೂರ್ಣ ಈಗೇನು ಬೊಮ್ಮಸಂದ್ರದಿಂದ RV ರಸ್ತೆ ತನಕ ಸಹ ಕಾಮಗಾರಿ ಏನು ಮೆಟ್ರೋ ಸ್ಟೇಷನ್ಗಳಿರ್ಬೋದು ಅಥವಾ ಆ ಕಾಮಗಾರಿ ಏನಿದೆ ಅದು ಸಂಪೂರ್ಣ ಈಗ ಎಲ್ಲ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು ಈಗಾಗಲೇ ಮೊದಲ ಹಂತವಾಗಿ ಈಗ ಚಾಲಕ ರಹಿತ ಏನು ಮೆಟ್ರೋ ಕೋಚ್ಗಳನ್ನು ತರಲಾಗಿರುವಂಥದ್ದು. ಈಗ ಅವು ಸಹ ತಂದು ಈಗ ಡಿಪೋನಲ್ಲಿ ನಿಲ್ಲಿಸಿರುವಂಥದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಏನು ಮಾರ್ಚ್ ಅಂತ್ಯದ ಒಳಗಡೆ ಟ್ರಯಲ್ ರನ್ನನ್ನು ಪ್ರಾರಂಭ ಮಾಡೋಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಸಂಪೂರ್ಣ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಯೆಲ್ಲೋ ಲೈನ್ ಪ್ರಾರಂಭ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದಷ್ಟು ಇಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡೋರಿಗೂ ಸಹ ಒಂದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ TV.